ಮಾತು ಸಿಗದವರಿಗೆ ಸಹಜವಾಗಿ ಅಸಮಾಧಾನ ಆಗಿರುತ್ತೆ. ಸಾಕಷ್ಟು ಜನಕ್ಕೆ ಅಸಮಾಧಾನ ಆಗಿರಬಹುದು. ಅತೃಪ್ತರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಮಾಡೋಣ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗದೆ ಕೆಲವರು ಮನ ನೊಂದಿರಬಹುದು. ಸಚಿವ ಸ್ಥಾನ ಸಿಗದವರಿಗೆ ನೋವಾಗಿರೋದು ಸಹಜ. ಅವರನ್ನ ಸಮಾಧಾನ ಮಾಡುವಂತ ಕೆಲಸ ಮಾಡೋಣ ಅಂತ ಕಾನ್ಫಿಡೆಂಟ್ ಆಗಿ ಈ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನೀವ್ ಹೇಳ್ದಂಗೆ ಎಲ್ಲರಿಗೂ ಸ್ವಲ್ಪ ಮನ ನೊಂದಿರಬಹುದು. ಅವರ ಸಮಾಜದವ್ರು ಇರ್ಬೋದು, ಅವರ ಏನು ಕ್ಷೇತ್ರದ ಮತದಾರರಿರ್ಬೋದು, ಅವ್ರ ಒತ್ತಡ ಇದ್ದೇ ಇರ್ತದಲ್ಲ. ಎಲ್ಲರೂ ಕೂಡ ಅವರ ನಾಯಕರಿಗೆ ಒಳ್ಳೇದೇ ಬಯಸ್ತಾರೆ, ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಬಯಸ್ತಾರೆ. ಸಹಜವಾಗಿ ಅವರಿಗೆಲ್ಲ ನೋವಾಗಿರ್ತದೆ. ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿ. ನೋಡಿ, ಅದೆಲ್ಲ ವರಿಷ್ಠ ಪ್ರೆಸ್ ಮೀಟ್ ಮಾಡ್ತಾರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತೆ ಜೆಡಿಎಸ್ ಜಂಟಿಯಾಗಿ. ನೋಡಿ, ಸಭಾಪತಿಗಳ ಆಯ್ಕೆ ಏನಿದೆ ಅದು ಒಂದು ಪ್ರಕ್ರಿಯೆ ಇರ್ತದೆ. ಅದೇನಿದ್ರು ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡಿ ಮಾತನಾಡ್ತಾರೆ. ಅವರು ಹೊರಟ್ಟಿ ಸಾಹೇಬ್ರು ಏನ್ ಯಾರಿಗೂ ಹೊಸ ಒಬ್ರು ಅಲ್ಲ. ಏನಿದ್ರು ಕೂಡ ಅವರ ಹಿರಿತನಕ್ಕೆ ಗೌರವವನ್ನ ನೀಡಿ ಏನಿದ್ರು ಮಾತುಕತೆ ಮಾಡ್ಬಿಟ್ಟು ಬಗೆಹರಿಸ್ಕೋತಾರೆ. ಎಂತದೇನು ಸಮಸ್ಯೆ ಇಲ್ಲ. ಬಿಜೆಪಿ ಅವರಿಗೆ ಸಮಸ್ಯೆ ಅನ್ಸ್ತಿರ್ಬೋದು ಅಷ್ಟೇ. ನೋಡಿ, ಅದೆಲ್ಲ ವರಿಷ್ಠ ಪ್ರೆಸ್ ಮೀಟ್ ಮಾಡ್ತಾರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತೆ ಜೆಡಿಎಸ್ ಜಂಟಿಯಾಗಿ. ನೋಡಿ,